ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಶ್ರೀ ತುಳಜಾ ಭವಾನಿ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಹಾಗೂ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮ ಶುಕ್ರವಾರ ಭಕ್ತಿ ಭಾವದಿಂದ ಜರುಗಿದೆ. ಪೂಜ್ಯರ ಸಾನ್ನಿಧ್ಯದಲ್ಲಿ ನಡೆದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಹೆಸ್ಕಾಂ ಹೋಬಳಿ ಅಧ್ಯಕ್ಷರು ಆದ ಸೃಯದ್ ಅಜ್ಜಂಪೀರ್ ಎಸ್ ಖಾದ್ರಿ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು. ಬಳಿಕ ಸಂಜೆ ನಡೆದ ಧರ್ಮ ಜನಜಾಗೃತಿ ಸಮಾರಂಭದಲ್ಲಿ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಲಿಂಗರಾಜ್ ಬಾಳಂಬೀಡ ಮಾತನಾಡಿ, ಬಂಕಾಪುರ ಹಾಗೂ ತಾಲೂಕಿನ ಮರಾಠ ಸಮಾಜದ ಹಿರಿಯರ ಮಾರ್ಗದರ್ಶನ ಹಾಗೂ ವಿವಿಧ ರಾಜಕೀಯ ಮುಖಂಡರ ಸಹಕಾರದಿಂದ ದೇವಸ್ಥಾನ ನಿರ್ಮಾಣಗೊಂಡಿದೆ ಎಂದಿದ್ದಾರೆ. ಸಮಾರಂಭಕ್ಕೆ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು, ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಸಿದ್ದಯ್ಯ ಸ್ವಾಮಿಗಳು ಹಾಗೂ ಶ್ರೀ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳು ಕೆಂಡದಮಠ ಬಂಕಾಪುರ ದಿವ್ಯ ಸಾನ್ನಿಧ್ಯವನ್ನ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಯಾಸಿರ್ ಅಹಮದ್ ಖಾನ್ ಪಠಾಣ್, ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಏಕತೆ ಮತ್ತು ಸಂಸ್ಕೃತಿ ಉಳಿಸಿಕೊಳ್ಳಲು ಸಹಕಾರಿಯಾಗುತ್ತೆ ಎಂದಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಬ್ರಹ್ಮಾನಂದ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮನವನ್ನು ಸಲ್ಲಿಸುತ್ತಾ, ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮನವನ್ನು ಸಲ್ಲಿಸುತ್ತಾ, ಸಿದ್ದಯ್ಯ ಸ್ವಾಮೀಜಿಗಳ ಕಂಡದ ಮಠ ಇವರ ಪಾದ ಅನಂತ ಕೋಟಿ ನಮನ ಸಲ್ಲಿಸುತ್ತಾ, ಮಾತು ಶ್ರೀ ಶಿವಶರಣಿ ಅನಸೂಯಮ್ಮ ಇವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮನವನ್ನು ಸಲ್ಲಿಸಿ, ತಾಯಿ ತುಳಜಾ ಭವಾನಿಯ ಪಾದಾರವಿಂದಗಳಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನ್ನ ಮಾರ್ಗದರ್ಶಕರು, ನಮ್ಮ ನೂತನವಾಗಿ ಶಿಗ್ಗಾಂವ್ ತಾಲೂಕಿನ ಮರಾಠ ಸಮಾಜದ ಅಧ್ಯಕ್ಷರು ಹಿರಿಯರಾದಂಥ ಮಾನೋಜಣ್ಣವರು, ಲಿಂಗರಾಜ್ ಬಾಳಂಬೀಡವರೇ, ಅಣ್ಣಪ್ಪಣ್ಣವರು, ಮಣಕಟ್ಟಿಯವರು, ಸೋಮಣ್ಣವರು, ಸಿದ್ದನವರು, ಮತ್ತೆ ನಮ್ಮ ಗುಡ್ಡಪ್ಪಣ್ಣ ಜಲ್ದಿಯವರ ಆದಿಯಾಗಿ ನಮ್ಮ ಉಪಾಧ್ಯಕ್ಷರು, ನಮ್ಮ ಮೇಲ್ಗಿರಿಯವರು ಇದ್ದಾರೆ. ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರುವರಿಯರೇ, ಅಣ್ಣ ತಮ್ಮಂದಿರೇ, ಇವತ್ತು ನಿಮ್ಮ ವೇದಿಕೆಯ ಮೇಲೆ ನಿಂತ್ಕೊಂಡು ತುಳಜಾ ಭವಾನಿ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದ ಉದ್ಘಾಟಕನಾಗಿ ಎದ್ದೇನಂತ ಹೇಳಿದ್ರೆ ಅದರ ಹಿಂದೂ ಒಂದು ದೊಡ್ಡ ಇತಿಹಾಸ ಇದೆ. ಹೆಂಗ್ ಹೇಳಕತ್ತಿದ್ರಲ್ಲ ಹೊಡಿ ಚಪ್ಪಾಳಿ ಅಂತೇಳಿ, ಹಂಗ ನಮ್ದು ಒಂದು ಇತಿಹಾಸ ಹೆಂಗಂತ ಹೇಳಿದ್ರೆ, ಇವತ್ತು ಈ ವೇದಿಕೆ ಮೇಲೆ ನಿಂತೇನಂದ್ರೆ ಅದಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀನಿವಾಸ್ ಮಾನೆ ಸಾಹೇಬರು ಕಾರಣ ಅನ್ನೋದನ್ನ ನಾನು ಬಹಳ ಅಭಿಮಾನದಿಂದ ಹೇಳಿಕ್ಕೆ ಬಯಸ್ತೇನೆ. ಮಾನೆ ಸಾಹೇಬರು ನನಗೆ ಗುರುವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಾನು ನಿಮ್ಮ ಶಾಸಕನಾಗಿ ಆಗ್ತಿರ್ಲಿಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳಿಕ್ಕೆ ಬಯಸ್ತೇನೆ. ನಮ್ಮೆಲ್ಲಪ್ಪ ಕಾಕರ್ ಗೊತ್ತೈತಿ, ನಂದು ಹಂಗ ವನವಾಸ್ರಿ. ನಾನು 2013 ಟಿಕೆಟ್ ಕೇಳಾಕತ್ತೀನಿ, ಟಿಕೆಟ್ ಸಿಗವಲ್ದ ನನಗೆ. ಸಿಗ್ತೈತೆ ಅನ್ನೋದು ತಪ್ಪೋದು. 13ಕ್ಕೆ ತಪ್ಪಿತು, 18ಕ್ಕೆ ತಪ್ಪಿತು, MLC ತಪ್ಪಿತು, 23ಕ್ಕೆ ಹಿಂಗ ಹುಬ್ಳಿ ಬೆಳಗಾಂ ರೌಂಡ್ ಹೊಡೆದು ಆಮೇಲೆ ಬಂತು. ಬಟ್ ಅವಾಗ ಸೋತೆ. ಆ ತುಳಜಾ ಭವಾನಿ ಆಶೀರ್ವಾದದಿಂದ 1 ವರ್ಷದಾಗ ದೇವರ ಅವಕಾಶ ಕೊಟ್ಟ. ನಿಮ್ಮೆಲ್ಲರೂ ಶಿಗ್ಗಾಂವ್ ಸುಂದರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಎಲ್ಲಾ ಸಮಾಜದ ಮುಖಂಡರು ಒಗ್ಗೂಡಿ, ಮರಾಠ ಸಮಾಜ, SC ST ಕುರುಬ ಸಮಾಜ, ಲಿಂಗಾಯತ್ ಸಮಾಜ, ಶಿಗ್ಗಾಂವ್ ಸುಂದರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಎಲ್ಲಾ ಸಮಾಜಗಳ ಮತಗಳನ್ನು ಪಡೆದುಕೊಂಡಂತ ನಾನು ವ್ಯಕ್ತಿ ಅಂತೇಳಿ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆ ಸಮಾಜದ ಋಣ ತೀರಿಸ್ಬೇಕಲ್ಲ. ಇವತ್ತು ಮಾನೆ ಸಾಹೇಬರು ಒಂದು ಮಾತು ಕೊಟ್ಟು ಹೋಗಿದ್ರು, ಪಟಾಣ ಗೆಲ್ಲಿಸ್ರಿ. ಯಾಕಂದ್ರೆ ನನ್ನ ಬಗ್ಗೆ ಈಗ ರಾಜಕಾರಣದ ಹೆಂಗಿರ್ತೈತ್ರಿ, ಒಂದ್ ಕಡೆ ನಾವು ಒಳ್ಳೆಯವ ಅಂತ ಹೇಳ್ಕೊಂತ ಹೋದ್ರ ಮತ್ತೊಂದ್ ಕಡೆ ನಾನು ಕೆಟ್ಟವ ಅಂತ ಹೇಳೋರು ಇರ್ತಾರ. ರಾಜಕಾರಣದಲ್ಲಿ ಅದು ಕಾಮನ. ಒಂದ್ ಓಣಿಯಲ್ಲಿ ನಮ್ಗೆ ಹೂವಿನ ಮಾಲೆ, ಮತ್ತೊಂದು ಓಣಿಯಲ್ಲಿ ನಮ್ಗೆ ಟಮಾಟಿ ಹೊಡಿತಾರ. ಇದು ರಾಜಕಾರಣಿಗಳ ಇತಿಹಾಸ ಇದೆ. ಆದ್ರೂ ಕೂಡ ನನ್ನನ್ನು ಬಹಳ ಸಮೀಪದಿಂದ ನೋಡಿದಂತ ನಮ್ಮ ನೆಚ್ಚಿನ ನಾಯಕರಾದಂತ ಶ್ರೀನಿವಾಸ್ ಮಾನೆ ಸಾಹೇಬರು ತಮ್ಮ ಸಮಾಜ ಬಾಂಧವರಲ್ಲಿ ಮೀಟಿಂಗ್ ಮಾಡಿ ನನ್ನ ಬಗ್ಗೆ ಇರುವಂತ ಎಲ್ಲ ಆತಂಕಗಳನ್ನು ದೂರ ಮಾಡಿದ್ರು. ಒಳ್ಳೆಯವದಾನ, ಕೆಲ್ಸಗಾರದಾನ, ಒಂದು ಅವಕಾಶ ಕೊಡ್ರಿ ಅಂತೇಳಿ ನಮ್ಮ ಮಾನೆ ಸಾಹೇಬರು ಮಾತು ನಂಬಿ ಈ ತಾಲೂಕಿನಲ್ಲಿರುವಂತ ಎಲ್ಲಾ ಮರಾಠ ಸಮಾಜ ನನಗೆ ಓಟ್ ಹಾಕಿದ್ದಕ್ಕೆ ಇವತ್ತು ನಾನು MLA ಆಗಿರುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಿ ಬಯಸ್ತಾ ಇದ್ದೀನಿ. ಕೊಟ್ಟ ಮಾತಿನಂತೆ ನಮ್ಮ ನಾಯಕರು ಪಟಾಣಿ ಗೆದ್ರೆ ಶಿಗ್ಗಾಂವ್ ಸುಂದರ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮದಲ್ಲಿ ಮೂರ್ತಿ ನಾನು ಪ್ರತಿಷ್ಠಾಪನೆ ಮಾಡ್ತೇನೆ ಅಂದಿದ್ರು. ಆ ಪ್ರಕಾರ ಅಧ್ಯಕ್ಷರು ಇಲ್ಲೇ ಅದಾರ. ಈಗಾಗಲೇ ಸುಮಾರು ಮೂರ್ತಿ ರೆಡಿ ಆಗ್ಯಾವು. ಅದರಲ್ಲಿ 8 ಬಂದಾವ್ರಿ, 4 ಬಂದಾವು. ಇನ್ನೂ 8 ಮೂರ್ತಿ ಇನ್ನೊಂದು ವಾರದಲ್ಲಿ ನಾವು ತಗೊಂಡು ಬಂದು ಶಿಗ್ಗಾಂವ್ ಸುಂದರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಮರಾಠ ಸಮಾಜ ಇರುವಂತ ಪ್ರತಿಯೊಂದು ಜಾಗದಲ್ಲಿ ರಾಷ್ಟ್ರಭಕ್ತ, ಈ ದೇಶವನ್ನು ಅಖಂಡತೆಯನ್ನು ಮಾಡಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಒಂದು ಅಂದಿನ ಸಂದರ್ಭದಲ್ಲಿ ಭಾರತವನ್ನು ಅಖಂಡ ಭಾರತದ ಕನಸನ್ನು ಕಂಡಿರುವಂತ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ನಾವೆಲ್ಲರೂ ಕೂಡ ಆ ಸಮಾಜದ ಪ್ರೀತಿಗೆ ಪಾತ್ರರಾಗ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ನಾವು ನೋಡಿದಾಗ ಛತ್ರಪತಿ ಶಿವಾಜಿ ಮಹಾರಾಜರು ಯಾವುದೇ ಒಂದು ಸಮಾಜದ ವಿರೋಧಿ ಆಗಿರ್ಲಿಲ್ಲ. ಏನ್ ಹೇಳಬೇಡ, ಯಾವುದೇ
ಸಮಾಜದ ವಿರುದ್ಧ ಇರಲಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಮುಸಲ್ಮಾನರು ಇದ್ರು, ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ದಲಿತರು ಇದ್ರು. ಛತ್ರಪತಿ ಸ್ವಲ್ಪ ಸಮಾಜ, ಈ ನಮ್ಮ ಮರಾಠ ಸಮಾಜ ಬಂಕ ಭಾವಿಸ್ತಿರ್ಬೋದು, ತಾವು ಕೂಡ ಕನ್ಸ್ಕೊಂಡಿರ್ಬೋದು. ನಾವು ಕೂಡ ನಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕು, ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು, ನಮ್ಮ ಮಕ್ಕಳನ್ನ ಇಂಜಿನಿಯರ್ ಮಾಡಬೇಕು, ನಮ್ಮ ಮಕ್ಕಳು ಒಳ್ಳೆ ರಾಜಕಾರಣಿಗಳಾಗಬೇಕು, ನಮ್ಮ ಮಕ್ಕಳು ಒಳ್ಳೊಳ್ಳೆ ವಿದ್ವಾಂಸರಾಗಬೇಕು, ವಿದ್ಯಾರ್ಥಿಗಳಾಗಬೇಕಂತ ಕನಸ್ಕೊಂಡಿರ್ತೀರಿ. ಆದ್ರೆ ಯಾರು ನಮ್ಮ ಮಕ್ಕಳು ದೇವಸ್ಥಾನ ಕಟ್ಟಿ ನಮ್ಗೆಲ್ಲರಿಗೂ ದೇವರ ಆಶೀರ್ವಾದ ಮಾಡಲಿ ಅಂತ ಯಾರು ಬೇಡ್ಕೊಂಡಿರಂಗಿಲ್ಲ. ಏನು ಈ ಸಮಾಜದೊಳಗೆ ಹುಟ್ಟಿ ಸಣ್ಣ ವಯಸ್ಸಿನಲ್ಲಿನ ಸಾಧನೆ ಮಾಡಿ ಸಾಕಷ್ಟು ಸಂಕಷ್ಟಕ್ಕೆ ಒಳಪಟ್ಟು ಅವರಿವರಲ್ಲಿ 16 ಮನಿ ಬಾಗಿಲ ತಟ್ಟಿ, 16 ಮನಿ ರಾಜಕಾರಣಿಗಳ ಬಾಗಿಲ ತಟ್ಟಿ, 16 ಮನಿ ನೌಕರರ ಬಾಗಿಲ ಕಟ್ಟಿ, ಕೊನೆಗೆ ಏನು ಈ ತಾಯಿ ತುಳಜಾ ಭವಾನಿ ಅದಾರಲ್ಲ ಆ ಮಹಾತಾಯಿಗೆ ಏನು ಬೇಡ್ಕೊಂಡು 15 ವರ್ಷದಿಂದ ನಿರಂತರವಾಗಿ ಶ್ರಮ ಪಟ್ಟು ಇವತ್ತೇನು ಲೋಕಾರ್ಪಣೆ ಮಾಡಿರಲ್ಲ, ಮೊದಲು ಈ ಸಂಘಟಕರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಇವರು ಶ್ರಮ ಪಡದೇ ಇದ್ದಿದ್ರ ಇವತ್ತ ಈ ವೇದಿಕೆಗೆ ನಾವು ಯಾರು ಬರ್ತಿದ್ದಿಲ್ಲ. ಒಂದು ಕಾರಣ ಇರ್ತೈತಿ, ಯಾವ್ದಾದ್ರು ಒಬ್ಬ ಮನುಷ್ಯ ಒಂದು ಸಾಧನೆ ಮಾಡ್ದಂದ್ರೆ ಆ ರಮೇಶ್ ಅಣ್ಣರ ಕಾರ್ಯದರ್ಶಿ ಇದ್ರು ಕುಂದೂರ್ಬಾದ ಕಾರ್ಯದರ್ಶಿ ಇದ್ದಾಗ ಏನಂದ್ರೆ ಇಲ್ಲ ಬೊಮ್ಮಾಯಿ ಸಾಹೇಬರ 1.5 ಲಕ್ಷ ರೂಪಾಯಿ ಕೊಡಕತ್ತಾರ, ಅಲ್ಲಿ ಕೊಡಕತ್ತಾರ, ಇಲ್ಲಿ ಕೊಡಕತ್ತಾರ ಅಂತ ಹೇಳಿದ್ರು. ಆದ್ರೆ ನಾವು ಪ್ರಸ್ತಾವ ಮಾಡಿದ್ವಿ. ಸಮಾಜ ಎರಡಿದ್ದು ಒಂದೇ ಟೈಮ್ನಾಗ ನಾವು ಸಂಘಟನೆ ಮಾಡಿದಾರ ಸಮಾಜದಿಂದ ನನಗ ಎಷ್ಟೋ ನೋವಾದ್ರೂ ಆ ನೋವನ್ನ ನುಗ್ಗೆಂಡು ಸಹ ಯಾವಾಗ ಕೈ ಬಿಟ್ಟಿಲ್ಲ, ಇನ್ನುವರೆಗೆ ಕೈ ಬಿಡಲ್ಲ ಅನ್ನೋದ ನಾವು ವೇದಿಕೆ ಮುಂದೆ ಹೇಳ್ಬೋದು. ಯಾಕಂದ್ರೆ ಒಂದು ಸಮಾಜ ಅಲ್ಲ, ಎಲ್ಲ ಸಮಾಜದ ಕೂಟ ನನ್ನ ಪ್ರೀತಿ ಬಾಂಧವ್ಯ ಬಾಳ್ ಬೆಳೆಸಿದ್ದೇನೆ. ಎಲ್ಲಿ ಕೇಳಿದ್ರೆ ರಮೇಶ್ ಅಣ್ಣ ಎಂತ ಮನುಷ್ಯ ಅವರಪ್ಪ ಅಂದ್ರೆ ಸಮಾಜದ ಬಗ್ಗೆ ಹೇಳ್ತಾನ. ಒಳ್ಳೆಯ ಮನುಷ್ಯ ಅನ್ನೋಂಥದ್ದು ಎಲ್ಲ ಸಮಾಜಕ್ಕೆ ಗೊತ್ತೈತಿ. ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ ಅಲ್ಲ, ಅವರು ಇವರನ್ನ ಅಷ್ಟಂತಾರ. ನಮ್ಮ ಮೇಲ್ಗೇರಿ ಮುಂಜಾನೆ ಕುತ್ಕೊಂಡಾರ, ಹಾಗೂ ನಮ್ಮ ಆಂಜನೇಯ ಹುಡುಗಿಯರಿ ಅವರು ಕುತ್ಕೊಂಡಾರ. ನಮ್ಮ ಮೇಲ್ಗೇರಿ ರಂಗಣ್ಣ ಸತ್ಗೆ ಅವರು ನಮಗೆ ದೇವಸ್ಥಾನಕ್ಕೆ ಬಹಳ ಶ್ರಮ ಪಟ್ಟಾರ. 2013ರಾಗ BS ಶಂಕರ್ ಮೂರ್ತಿ ಅವ್ರ ಕಡೆ ನಮಗೆ ಕರ್ಕೊಂಡು ಹೋಗಿದ್ರು. ಅವ್ರ 10 ಲಕ್ಷ ರೂಪಾಯಿ ಗುಡಿ ಕೊಡಿಸ್ತಾರೆ ಅಂತೇಳಿ, 10 ಲಕ್ಷ ರೂಪಾಯಿ ದೇವಸ್ಥಾನ ಕೊಡಿಸ್ತಾರೆ ಅಂತೇಳಿ ಕಾರ್ ಮಾಡ್ಕೊಂಡು ಹೋಗಿದ್ರು. ರಾಘಣ್ಣರ ಇಲ್ಲೇ ಇರ್ತದ ಆ ಪ್ರಸ್ತಾವ. ಅವರಾದ್ರೂ ನಮ್ಗೆ ಮನುಷ್ಯನ ಮೇಲೆ ಬಹಳ ಹೇಳಿದ್ರು. ನಮ್ಮ ಅಧ್ಯಕ್ಷರ ಆ ಟೈಮ್ನಾಗ ನಾವು ಕಾರ್ ಮಾಡ್ಕೊಂಡು ಹೋಗಿದ್ವಿ ಬೆಂಗಳೂರಿಗೆ. ಅವ್ರು ಮುದ್ರಾ ಇಲಾಖೆ ವಿಷಯ ತಿಳಿಸಿದ್ರೆ ಬ್ಯಾಡ್ರಿ. ವಿಜ್ಞಾನ ಕಂಡಿಡ್ಕೊಂತ ಹೊಂಟಿದ್ದ ಹೆಂಗ ವಿಜ್ಞಾನ ಮುಂದುವರಿತಾ ಆಗ್ತಾ ಐತಿ. ಅವ್ರಿಗೆ ಇವತ್ತು ಅನ್ಸಾಗತ್ತೈತಿ ಏನಂತ ಹೇಳಿದ್ರೆ, ಈ ತರದ ಭೂಮಿಗಳು, ಈ ತರದ ಸೌರ ಮಂಡಲಗಳು ಮತ್ತು ಈ ಬ್ರಹ್ಮಾಂಡಗಳು ಅನೇಕ ಇದಾವೆ, ಸಾವಿರಾರು ಕೋಟಿ ಬ್ರಹ್ಮಾಂಡಗಳು ಇದಾವ ಅಂತೇಳಿ ಅವ್ರು ಅಂದಾಜು ಮಾಡಾಕತ್ತಾರೆ. ಈ ಸಂದರ್ಭದಲ್ಲಿ ಲಿಂಗರಾಜ್ ಬಾಳಂಬೀಡ, ಗುಡ್ಡಪ್ಪ ಜಲ್ದಿ, ಯಲ್ಲಪ್ಪ ಕಿತ್ತೂರ, ಎಂಎನ್ ವೆಂಕೋಜಿ, ಚಂದ್ರಶೇಖರ್ ಮನೋಜಿ, ರಾಘವೇಂದ್ರ ಮೆಲಗೇರಿ, ಪುರಸಭೆ ಅಧ್ಯಕ್ಷೆ ಮಮತಾ ಮಾಗಿ, ಉಪಾಧ್ಯಕ್ಷ ಆಂಜನೇಯ ಗುಡಿಗೇರಿ, ಸದಸ್ಯ ರಮೇಶ್ ಸಿದ್ದುನವರ, PSI DN ಕೂಡಲ ಸೇರಿ ಹಲವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ದೇವಸ್ಥಾನ ನಿರ್ಮಾಣಕ್ಕೆ ಸಹಕರಿಸಿದ ದಾನಿಗಳು ಹಾಗೂ ಗೋಪುರ ಮತ್ತು ಮೂರ್ತಿಗೆ ದೇಣಿಗೆ ಕೊಟ್ಟ ಭಕ್ತರನ್ನ ಸನ್ಮಾನ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ದೇವಸ್ಥಾನ ಸೇವಾ ಸಮಿತಿ ಸದಸ್ಯರು, ಯುವಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ರವಿರಾಜ್ ಎಸ್ ಸಂಶಿ ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.